ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾಬದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿ ಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯ ಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರ ಸುವರ್ಣಾನಾಂ ವಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ಯಾಪ್ತಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸಹ ಪ್ರೀಯಂತಾಂ ಗುರವೋ ಮಮ ತುಳಸಿ ಕಟ್ಟು ಕಡಿ ಅಂತ ಜರ ಮಾಡ್ಕೊಂಡು ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃಪುನೀಯಾನ್ನಃ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ಋಷ್ಯಮುಖ ಪರ್ವತದಲ್ಲಿ ಮಲಯಾದ್ರಿಯ ನೆಲೆಯಲ್ಲಿ ಹನುಮಂತ ರಾಮಲಕ್ಷ್ಮಣರನ್ನ ಹೊತ್ತೊಯ್ದು ರಾಮಲಕ್ಷ್ಮಣರನ್ನು ಹೊತ್ತು ಆ ಮೋಡ ಒಂದು ಎರಡು ಬದಿಯಲ್ಲಿ ಸೂರ್ಯಚಂದ್ರರನ್ನ ಹೊತ್ತು ಬಂದಂತೆ ಶೋಭಿಸಿದ ಅನ್ನುವ ಮಾತನ್ನ ಹೇಳಿದ್ರು. ಹಾಗೆ ಮುಂದೆ ಮೇಘ ಅವ್ರು ಹೇಳಿ ಸೂರ್ಯವಂಶಧ್ವಜೇ ಪ್ರಾಪ್ತೆ ಸೂರ್ಯಕೋಟಿ ಪ್ರಭೇ ಪ್ರಭೌ ಸೂರ್ಯಸೂನುರಭೂತ್ಫುಲ್ಲ ಸೂರ್ಯ ಆಪ್ತ ಇವಾಂಬುಜಂ ಸೂರ್ಯ ವಂಶಧ್ವಜ ಸೂರ್ಯವಂಶದ ಶ್ರೇಷ್ಠನಾದಂತಹ ರಾಮಚಂದ್ರ ಪ್ರಾಪ್ತೆ ಸುಗ್ರೀವನಲ್ಲಿಗೆ ಬರಲು ಸೂರ್ಯಕೋಟಿ ಪ್ರಭೆ ಪ್ರಭು ಸೂರ್ಯಕೋಟಿ ಅದು ಅವನಿಗೆ ವಿಶೇಷಣ. ಸೂರ್ಯವಂಶದ ಶ್ರೇಷ್ಠ, ಸೂರ್ಯವಂಶದ ಬೆಳಕು, ಸೂರ್ಯವಂಶದ ಹೆಸರನ್ನ ಎಲ್ಲ ಕಡೆ ಪ್ರಕಟಿಸಿದಂತಹ ಶ್ರೀರಾಮಚಂದ್ರ ಪ್ರಭು, ಅವನು ಪ್ರಭುನೂ ಹೌದು. ಸೂರ್ಯವಂಶ ಪ್ರಭೆ ಪ್ರಭು ಸೂರ್ಯವಂಶ ಧ್ವಜೆ ಪ್ರಾಪ್ತೆ ಸೂರ್ಯಸೂನು ಸುಗ್ರೀವ ಸೂರ್ಯಸೂನು ಸುಗ್ರೀವ ಸೂರ್ಯ ಆಪ್ತ ಇವಾಂಬುಜಂ. ಈಗ ತಾನೇ ಅರಳಬೇಕಿದ್ದ ಕಮಲಕ್ಕೆ ಸೂರ್ಯನ ಕಿರಣಗಳು ಬಿದ್ದಾಗ ಹೇಗೆ ಫುಲ್ಲ ಅವನು ಚಂದ ಕಾಣಿಸ್ತಿದ್ದ, ಹೇಗೆ ಕಮಲ ಚೆನ್ನಾಗಿ ಅರಳುತ್ತೋ ಹಾಗೆ ಅವನು ಖುಷಿ ಪಟ್ಟ. ಅಂದ್ರೆ ಹನುಮಂತ ಎತ್ತಿಕೊಂಡು ಬಂದಿದ್ದಾನೆ ಅಂತಂದ್ರೆ ಹನುಮಂತನ ಆ ಮನಸ್ಸಿನಲ್ಲಿ ರಾಮನ ಬಗ್ಗೆ, ಅಂದ್ರೆ ಅವನಿಗೆ ಉಪಕಾರಕ, ಅವನಿಗೆ ಹಾನಿ ಮಾಡದವನು, ನನಗೆ ರಕ್ಷೆ ಕೊಡುವವನು, ನಮ್ಮ ಬಲ ತುಂಬುವುದು ಹೆಚ್ಚುವುದು ಅನ್ನುವ ಸಜ್ಜನ ಆದ್ರಿಂದ ಅವನಿಗೆ ಮನಸ್ಸಿನಲ್ಲಿ ಖುಷಿ ಆಗ್ಬಿಡುತ್ತೆ. ಅದು ಸಹಜವಾಗಿ ಸಜ್ಜನರಿಗೆ ಒಳ್ಳೇದನ್ ಕಂಡ ಖುಷಿ ಆಗುತ್ತೆ. ಖುಷಿ ಆಗಿಲ್ಲ ಅಂದ್ರೆ ಎಲ್ಲೋ ಒಂಚೂರು
ಒಳಗೆ ಹುಳುಕು ತುಂಬಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಸೂರ್ಯ ಸೂನುಃ ಫುಲ್ಲಃ ಅಭೂತ್ ಕಥಂ ಸೂರ್ಯಃ ಅಂಬುಜಂ ಆಪ್ತ ಇವ. ಅಂಬುಜ ಅಂದ್ರೆ ಕಮಲ. ಅಂಬುಜಂ ಯದಾ ಸೂರ್ಯಃ ಆಪ್ತಃ ತದಾ ಅಂಬುಜ ಅಂಬುಜಸ್ಯ ಫುಲ್ಲತಾ ಕಥಂ ಪ್ರಾಪ್ಯತೆ ತಥೈವ ಸುಗ್ರೀವೋಪಿ सूर्यवंशध्वजं प्राप्य तथा फुल्लो बभूव. न केवलं सः वंशध्वजः अपि च सूर्यवंशप्रभः अपि. सूर्यवंशस्य प्रभां सर्वत्र प्राकटयत् इति कारणतः तस्य सूर्यवंशप्रभत्वं प्रभुत्वम् अपि च सूर्यवंशध्वजत्वम्. एवं तादृशः श्रीरामचन्द्रः यदा सुग्रीवम् अवाप्तवान् तदा सुग्रीवः फुल्लतां प्राप्तवान्. सूर्यस्य वंशः सूर्यवंशः सूर्यवंशस्य ध्वजः इव ध्वजः यस्य सः सूर्यवंशध्वजः पुल्लिंग प्रथमा एक ध्वजे सप्तमी एक प्राप्ते कतः प्रत्ययान्तः पुल्लिंगः सप्तमी भक्ति एकवचन सूर्यकोटि प्रभे सूर्याणां कोटिः सूर्यकोटिः सूर्यकोटि कोटिवत् प्रभा इव प्रभा यस्य सः सूर्यकोटि प्रभः प्रभे सप्तमी एक प्रभौ प्रभुः अन्य शब्दद सप्तमी विभक्ति एकवचन रूप सूर्यसूनुः सूर्यस्य सूनुः सूर्यसूनुः सूनुरेव आङ्ग्लभाषायां सन्नित्यभवत्. सूनुः पुल्लिंग प्रथमा एक उकारान्त पुल्लिंग अभूत लुङ् प्रथमा एक अभूत भूताम् अभूवन् फुल्लः पुल्लिंग प्रथमा एक सूर्यः अकारान्त पुल्लिंग प्रथमा एक आप्तः तप्रत्ययान्त शब्दः पुल्लिंग प्रथमा एक इव अव्यय अंबुजम् अंबुनि जायते इति अंबुजः. अंबुनि ಅಂದ್ರೆ ನೀರಲ್ಲಿ ಜಾಯತೆ इति अंबुजः पुल्लिंग प्रथम एकवचन. फुल्लः इत्युक्ते सन्तुष्टः इत्यर्थः. फुल्लः ಅಂದ್ರೆ ಅರಳುವುದು, फुल्लः ಅಂದ್ರೆ ಬಯಸಿದ ಮನೋಭೀಷ್ಟ ಈಡೇರುವುದು. ಆಗ ಹೇಗೆ ಅರಳುವಿಕೆ ಅಂತ ಅರ್ಥ ಫುಲ್ಲ ಅನ್ನೋ ಶಬ್ದಕ್ಕೆ. ಹೂಗಳು ಪ್ರಫುಲ್ಲವಾಗಿದ್ದವು ಅಂದ್ರೆ ಅರಳಿ ಹೊಸತನವನ್ನ ತನ್ನಲ್ಲಿ ಪ್ರಕಟಿಸುವಂತಹ ಸ್ಥಿತಿಯಲ್ಲಿ ಇದ್ದವು. ದೀಪ ಅವರು ಉವಾಚ ವಾಚಂ ಹನುಮಾನ್ उवाच वाचं हनुमान् उवाच वाचं हनुमान् सुग्रीवमवलोकयन् सुग्रीवमवलोकयन् तात दाशरथिं रामं सानुजं पश्यन् प्रीतम् हनुमान् वाचं सुग्रीवम् अवलोकयन् वाचमुवाच. हनुमंतनु हे सुग्रीव ದಾಶರಥ ತಾತ ಅಂದ್ರೆ ಅಪ ಅಂತ ಅನ್ನುವ ರೀತಿ, ಅದು ಪ್ರೀತಿಯಿಂದ ತಾತ ತತ ಅನ್ನುವ ಶಬ್ದವನ್ನ ಉಪನಿಷತ್ತಿನಲ್ಲಿ ತತ ಅಂತ ಬಳಸ್ತಾರೆ. ತತ ಕಸ್ಮೈ ಮಾಂ ದಾಸ್ಯಸಿ ಅಂತ ನಚಿಕೇತ ಅಪ್ಪನನ್ನ ಕೇಳುವಾಗ ತತ ಅಂತ ಕೇಳ್ತಾನೆ. ತತವೇ ತಾತ. ಹನುಮಾನ್ ಸುಗ್ರೀವಂ ಅವಲೋಕಯನ್ ಸುಗ್ರೀವನನ್ನು ನೋಡುತ್ತಾ ಉವಾಚ ತತಃ दाशरथिं रामं सानुजं नः पतिं पश्य इति. ಸುಗ್ರೀವನನ್ನ ನೋಡುತ್ತಾ ರಾಮನನ್ನ ಎತ್ತಿಕೊಂಡು ಬಂದ ಹನುಮಂತ, ನೋಡು ದಾಶರಥಿಯನ್ನ ಕಾಣು, ಅವನ ಜೊತೆಗೆ ಯಾರಿದ್ದಾರೆ ನೋಡು, ಅವನ ತಮ್ಮ ಲಕ್ಷ್ಮಣ ಇದ್ದಾನೆ. ನಃ ಪತಿಂ ನಮಗೆಲ್ಲರಿಗೂ ಒಡೆಯನಾದಂತಹ ಶ್ರೀರಾಮಚಂದ್ರನನ್ನ ಕಾಣು ಅಂತ ಹನುಮಂತ ಸುಗ್ರೀವನನ್ನ ಕುರಿತು ಉವಾಚ ಸುಗ್ರೀವನಿಗೆ ಈ ಮಾತನ್ನ ಹೇಳಿದ.
ಸುಗ್ರೀವಂ ಪ್ರತಿ ಉವಾಚ ಸುಗ್ರೀವಂ ಉವಾಚ एक वाचम वाक् वाचो वाचः वाचम द्वितीय विभक्ति एकवचन वाक् नपुंसक स्त्रीलिंग चकारान्तः स्त्रीलिंगः द्वितीय विभक्ति एकवचनं वाचम हनुमान् पुल्लिंग प्रथमा विभक्ति मतु प्रत्ययंत शब्दः एकवचन पुल्लिंग सुग्रीवं द्वितीय विभक्ति एकवचन अवलोकयन् शत्रु प्रत्ययंत शब्दः पुल्लिंग प्रथमा एक तात संबोधना प्रथम दाशरथिं दशरथस्य पत्यं पुमान् दाशरथिः तं दाशरथिं रामं द्वितीय विभक्ति एकवचन सानुजम् अनुजेन सहिताः सानुजः तं सानुजं द्वितीय विभक्ति एकवचन पश्य लोट मध्यमा एक पश्यतु पश्यतात् पश्यतां पश्यन्तु पश्य पश्यतात् पश्यतं पश्यत नः अस्माकं नः षष्ठी विभक्ति बहुवचन पतिं पतिः पति पतयः पतिं द्वितीय विभक्ति एकवचन अर्चना और ಹೇಳಿ ಕೋಟಿ ಜನ್ಮಾರ್ಜಿತೈ ಪುಣ್ಯೈಃ कोटि जन्मार्जितै पुण्यै दुर्लभं स्वयमागतं रामस्य दर्शनं नोद्य कैवल्यमिव केवलम् ಹನುಮಂತ ಸುಗ್ರೀವನಿಗೆ ಹೇಳ್ತಾನೆ, ಕೋಟಿ ಕೋಟಿ ಜನ್ಮವನ್ನ ತಾಳಿ ಅಷ್ಟು ಬಾರಿಯೂ ಸಾಧನೆ ಮಾಡಿ ಅದರಲ್ಲಿ ಮನುಷ್ಯ ಬಿಟ್ಟು ಬೇರೆ ಜನ್ಮದಲ್ಲಿ ಏನ್ ಮಾಡಿದ್ರು ಅದೇನು ಲೆಕ್ಕಕ್ಕೆ ಬರಲ್ಲ. ಆದ್ರೆ ಆ ಜನ್ಮದ ಒಂದೇ ಒಂದು ಲಾಭ ಏನಂದ್ರೆ, ಮನುಷ್ಯನ ಜನ್ಮ ಬಿಟ್ಟು ಉಳಿದ ಜನ್ಮದ ಲಾಭ ಏನು ಅಂದ್ರೆ ಕರ್ಮ ಕಳೆದು ಹೋಯ್ತು ಅಂತ ಅಷ್ಟೇ. ಅದು ಬಿಟ್ರೆ ಏನು ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಮಧ್ಯದಲ್ಲಿ ನಾವು ಮಾಡಿದ ಎಡವಟ್ಟು ಕೆಲಸಗಳಿಗಾಗಿ ಹುಟ್ಟಿ ಬರಬೇಕಾದ ಅನಂತ ಜೀವರಾಶಿಗಳ ಸಾಲಿನಲ್ಲಿ ಏನೇನೇನೇನೇನೋ ಆಗಿ ಎಲ್ಲೆಲ್ಲೆಲ್ಲೆಲ್ಲೋ ಹೇಗೋ ಎಷ್ಟೆಷ್ಟೆಷ್ಟೆಷ್ಟೋ ಹುಟ್ಟಿ ಬಂದಿರ್ತೀವಿ. ಅಷ್ಟು ಹುಟ್ಟಿ ಬಂದ ಮೇಲೂ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಕಳೆದೋಯ್ತು, ಈಗ್ಲಾದ್ರೂ ರಾಮನ ದರ್ಶನ ಆಗುತ್ತಾ ಅಂದ್ರೆ ಇನ್ಯಾವುದು ಕರ್ಮ ಅಂಟ್ಕೊಂಡ್ಬಿಟ್ಟಿರುತ್ತೆ. ಆಗ್ಲೂ ಶರೀರ ಬಂದಾಗ ನಾವು ದುಷ್ಕರ್ಮ ಮಾಡಿ ಮತ್ತೆ ಚಕ್ರದಲ್ಲಿ ಸಿಕ್ಕಿ ಬೀಳುವಂತ ಕಾರ್ಯ ಮಾಡ್ತೇವೆ. ಅಂಥದ್ರಲ್ಲಿ ಕೋಟಿ ಜನ್ಮಾರ್ಜಿತೈ ಪುಣ್ಯೈಃ, ಅಷ್ಟು ಜನ್ಮಗಳಲ್ಲಿ ಬೇರೆ 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 ಕಾರಣಗಳಿಂದ ಕೂಡಿದ ಇಷ್ಟ ಪುಣ್ಯವನ್ನ ಸಂಪಾದಿಸಿದ್ರೆ ಮಾತ್ರ. ಪುಣ್ಯ ಸಂಪಾದಿದ ತಕ್ಷಣ ಆಗುದಿಲ್ಲ, ಅದರಲ್ಲಿ ಬೇಕಾದಷ್ಟು ಅನಿಷ್ಟ ಪುಣ್ಯಗಳಿರ್ತಾರೆ. ಆ ಅನಿಷ್ಟ ಪುಣ್ಯಗಳೆಲ್ಲ ಅವನು ದೇವರನ್ನು ಬಯಸಿ ಯಾವ ಸತ್ಕರ್ಮವನ್ನು ಮಾಡಿರಲ್ಲ. ದೇವರನ್ನ ಬಯಸಿ ಸತ್ಕರ್ಮ ಮಾಡಿದ್ರೆ ಮಾತ್ರ ಅದು ಇಷ್ಟ ಪುಣ್ಯ. ದೇವರನ್ನು ಬಯಸದೆ ನನಗೆ ಹೊಟ್ಟೆ ತುಂಬಿಸ್ಲಿಕ್ಕೆ, ಅಥವಾ ನಾನು ದೊಡ್ಡವನು ಅಂತ ತೋರಿಸ್ಕೊಳ್ಳಿಕ್ಕೆ, ಅಥವಾ ನನ್ನ ಪ್ರತಿಷ್ಠೆ ನೆಲೆ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ ಒಳ್ಳೆ ಕೆಲಸ, ಇದು ಯಾವುದು ಕೂಡ ಭಗವಂತನ ದರ್ಶನ ಕಾರಣ ಆಗುದಿಲ್ಲ. ಇದೆಲ್ಲ ನನ್ನಿಂದ ಇದಕ್ಕೋಸ್ಕರನೇ ನಾನು ನನ್ನದು, ನನ್ನಿಂದ ನನಗೋಸ್ಕರ ಅನ್ನೋದರ ಅಪಾಯ ಏನು ಅಂತ ಹೇಳುದು. ಎಲ್ಲಿ ನಾನು ನನ್ನದು ಅನ್ನೋ ವಿಭಕ್ತಿಗಳು ಆಟ ಆಡ್ತಾವೋ ಅಲ್ಲಿ ಭಗವಂತ ದೂರ ಆಗ್ಬಿಡ್ತಾನೆ. ನನ್ನನ್ನು ದೇವ ಅವನ ಕಾರ್ಯಕ್ಕಾಗಿ ಬಳಸಿಕೊಂಡ ಅಂತ ಆ ಪ್ರವೃತ್ತಿಯಲ್ಲೂ ಭಗವಂತನ ಎಚ್ಚರ ಇದ್ರೆ ಮಾತ್ರ ಆವಾಗ ಅದು ಇಷ್ಟ ಪುಣ್ಯವಾಗಿ, ಅಂತಹ ಇಷ್ಟ ಪುಣ್ಯದಿಂದ ಸಂಪಾದಿಸಿದ್ರೆ ನಮಗೆ ದೇವರು ಕಾಣ್ತಾನೆ. ಅಂತಹ ದೇವರು ದುರ್ಲಭಂ ದರ್ಶನಂ, ರಾಮಸ್ಯ ದರ್ಶನಂ ದುರ್ಲಭಂ ಸ್ವಯಂ ಆಗತಂ, ಹುಡ್ಕೊಂಡು ಬಂದಿದ್ದಾನೆ. ಕಾರಣ ಏನ್ ಯೋಚನೆ ಮಾಡಿ, ಹನುಮಂತ ಕರ್ಕೊಂಡು ಬಂದದಕ್ಕಾಗಾಯ್ತು. ನಾವು ಪಡಿತೇವೆ ದೇವರ ದರ್ಶನ, ನಾವು ಸಿದ್ಧಿ ಮಾಡ್ಕೊಂಡ್ ಬಿಡ್ತೇವೆ ಅಂದ್ರೆ ಕಾಣುವುದಿಲ್ಲ. ವಾಲಿಯ ಪೆಟ್ಟುಗಳಿಂದ ಜರ್ಜರಿತನಾಗಿ ನಿರಂತರ ಅದನ್ನ ಸಹಿಸಿಕೊಂಡು ಅವನು ಭಗವದ್ ಭಕ್ತನಾಗಿ ಸುಗ್ರೀವ ಕಾಣಿಸಿಕೊಂಡದ್ದಕ್ಕೆ ಇವಾಗ ಅದೆಲ್ಲವನ್ನು ಆಗ್ಲಿ ಇದು
ದೇವರೇ ಕೊಟ್ಟ ಕಷ್ಟ ಅಂತ ಭಾವಿಸಿ ತಪಸ್ಸಾಗಿಸಿಕೊಂಡಿದ್ದ ಅನ್ನುವ ಹಾಗೆ ಭಗವಂತ ಹನುಮನ ಮೇಲೇರಿ ಆ ಋಷ್ಯಮುಖದಲ್ಲಿ ನೆಲೆಸಿದ್ದಂತಹ ಸುಗ್ರೀವನ ಬಳಿಗೆ ಬಂದಿದ್ದಾನೆ. ಆಗ ರಾಮಚಂದ್ರನ ಬಗ್ಗೆ ಹನುಮಂತ ಹೇಳುವ ಮಾತು, ಇವನು ಸುಲಭದಲ್ಲಿ ಎಲ್ಲರಿಗೂ ದರ್ಶನಕ್ಕೆ ಸಿಗುವವನಲ್ಲ. ಅನಂತ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಕರ್ಮಗಳಿಂದ ಇಷ್ಟ ಪುಣ್ಯಗಳ ಸಂಗ್ರಹ ಆಗಿದ್ರೆ ಮಾತ್ರ ಇವನು ದರ್ಶನ ಕೊಡ್ತಾನೆ, ದುರ್ಲಭನಾದದ್ದು. ಅಂಥ ರಾಮಚಂದ್ರ, ದುರ್ಲಭವಾದ ದರ್ಶನವನ್ನ ಕೊಡಬಲ್ಲ ರಾಮಚಂದ್ರ ಸ್ವಯಂ ಆಗತಂ. ಆ ರಾಮಚಂದ್ರನ ದರ್ಶನ ಈಗ ಸ್ವಯಂ ನಮಗೆ ತಾನಾಗಿ ಬದುಕಿ ಬಂದಿದೆ. ಕೈವಲ್ಯಮಿವ ಕೇವಲಂ. ಮೋಕ್ಷದಲ್ಲಿ ಪ್ರಯತ್ನ ಇಲ್ಲದೆ ಸುಖ ಬರುತ್ತೆ, ಪ್ರಯತ್ನ ಇಲ್ಲದೆ ಭಗವಂತನ ದರ್ಶನ ಆಗುತ್ತೆ, ಪ್ರಯತ್ನ ಇಲ್ಲದೇನೆ ಎಲ್ಲ ಸಂಕಲ್ಪಗಳು ಈಡೇರ್ತವೆ. ಹಾಗೆ ನಾವು ಪ್ರಯತ್ನನೇ ಮಾಡದೆ ಯಾವುದೋ ಒಂದು ಪೂರ್ವದ ಒಂದು ಭಗವಂತನ ಕಾರುಣ್ಯದ ಫಲವಾಗಿ, ನಾನು ಅಂತ ಹೇಳಲ್ಲ, ನಾನು ಹೊತ್ಕೊಂಡು ಬಂದದ್ರಿಂದ ನಿಮ್ಗೆ ಸಿಕ್ತು ಅಂತ ಹೇಳಲ್ಲ, ಒಟ್ಟು ಸಜ್ಜನಿಕೆ ಇದ್ದದ್ರಿಂದ ಹನುಮಂತ ಸುಗ್ರೀವನ ಪಕ್ಷ ವಹಿಸಿದ. ಇಲ್ಲಾಂದ್ರೆ ಬಲಿಷ್ಠನಾಗಿ ರಾಮಚಂದ್ರನ ಬಲಿಷ್ಠತೆಯೇ ರಾಮಚಂದ್ರನ ರೆಕಮೆಂಡೇಶನ್ ಆಗಿದ್ರೆ, ಅಥವಾ ಸಹಾಯಕ್ಕೆ ತಕ್ಕ ವ್ಯಕ್ತಿ ಅಂತ ಮಾನದಂಡ ಆಗಿದ್ರೆ, ವಾಲಿಯನ್ನ ಆಶ್ರಯಿಸಿಕೊಂಡು 2 ನಿಮಿಷದಲ್ಲಿ ಸೀತೆಯನ್ನು ಪಡ್ಕೊಂಡು ಬಿಡ್ಬೋದಿತ್ತು. ಸೀತೆಯನ್ನ ಪಡ್ಕೊಳ್ಳೋದು ಮುಖ್ಯ ಅಲ್ವೇ ಅಲ್ಲ. ಸೀತೆಯ ಹಾಗೆ ಇನ್ನೆಷ್ಟು ಜನಕ್ಕೆ ಎಲ್ಲೆಲ್ಲಿ ತೊಂದರೆ ಆಗಿದೆಯೋ ಅವರೆಲ್ಲರಿಗೂ ನ್ಯಾಯ ಸಿಗ್ಬೇಕು ಅನ್ನೋದು ಒಂದು. ಎರಡನೇದು, ಲೋಕಕ್ಕೆ ಇಂಥ ದುರುಳ ಕೆಲಸ ಮಾಡಿದ್ರೆ ರಾಮ ಏನು ಶಿಕ್ಷೆ ಕೊಡ್ತಾನೆ ಅನ್ನೋದು ತೋರಿಸ್ಬೇಕಿತ್ತು. ವಾಲಿ ಒಂದು ವೇಳೆ ಅವನ ಸಖ್ಯದಿಂದಾಗಿ ಕೂಡ್ಲೆ ಸೀತೆಯನ್ನ ಎಳೆದುಕೊಂಡು ಬಂದು ರಾಮನ ಕಾಲಿಗೆ ಒಪ್ಪಿಸಿದ್ದಿದ್ರೆ ರಾವಣನು ಬಂದು ಶರಣಾಗ್ಬಿಡ್ತಿದ್ದ. ವಾಲಿ ರಾವಣ ಇಬ್ರು ಶರಣಾದ್ರೆ ಅವರನ್ನ ಕೊಲ್ಲುವ ಸ್ಥಿತಿ ಇಲ್ಲ. ಶರಣಾದವರನ್ನ ಕೊಲ್ಲಲಾರೆ ಅನ್ನೋದು ರಾಮನ ಮಾತು. ಆದ್ರೆ ಅವರು ಅನ್ಯಾಯದ ಪರಾಕಾಷ್ಠೆಯನ್ನ ತಲುಪಿ ಕೆಟ್ಟ ಒಪ್ಪಂದಗಳನ್ನ, ಹೆಣ್ಣು ಹೊನ್ನು ಮಣ್ಣುಗಳೆಲ್ಲವೂ ನನ್ನದು ನಿನ್ನದು ಸಮಾನ ಅಂತ ಆಡಿದ ಮಾತು, ಅದು ಎಂದೂ ಕೂಡ ಅಪವಿತ್ರ ಮೈತ್ರಿ. ಅದು ಅಂತಹ ಮೈತ್ರಿಯನ್ನ ನಾನು ತಗೊಂಡು ನಾಳೆ ಏನಾದ್ರೂ ರಾಜಕಾರಣದಲ್ಲಿ ಮಾತಾಡ್ಲಿಕ್ಕೆ ನೀನೇನ್ ಮಾತಾಡುದು? ನೀನ್ ಅವತ್ತು ಅಗತ್ಯ ಇದ್ದಾಗ ವಾಲಿಯನ್ನ ನಿನ್ನ ಗೆಳೆಯನನ್ನಾಗಿ ಮಾಡ್ಕೊಂಡಿಲ್ವಾ? ಅವನು ಎಂಥ ದುಷ್ಟ ಕೆಲಸಗಳನ್ನ ಮಾಡಿದ್ದಾನೆ ಅಂತ ಗೊತ್ತು ತಾನೆ ನಿನಗೆ. ಗೊತ್ತಿದ್ದು ಅವನ ಸಂಘ ಮಾಡಿ ಈಗ ನಮಗೆ ಬುದ್ಧಿವಾದ ಹೇಳಿಕ್ ಬರ್ತೀಯಾ ಅಂತ ರಾಮನಿಗೆ ಮಾತೇ ಇಲ್ಲ ಅಂತ ಆಗ್ತಿತ್ತು. ಒಂದು ವೇಳೆ ವಾಲಿಯ ಸಖ್ಯವನ್ನ ವಹಿಸಿ ಆ ಮೂಲಕ ಸೀತೆಯನ್ನ ಪಡೆಯುವ ಮಹಾಪ್ರಯತ್ನದಲ್ಲಿ ಅವನು ಯಶಸ್ವಿ ಆಗಿದ್ರು, ಸೀತೆಯನ್ನು ಪಡ್ಕೊಂಡು ಬಂದಿದ್ರು, ಅದ್ರ ಅರ್ಥ ಏನು ಅಂದ್ರೆ ಸೀತೆಯನ್ನ ಪಡೆಯುವುದೊಂದೇ ಅವನ ಉದ್ದೇಶ ಆಗಿರ್ಲಿಲ್ಲ. ಅದರಿಂದಾಗಿನೇ ಅವನು ಎಷ್ಟೋ ಸಲ ಹೇಳಿದ್ದುಂಟು, ನಾನು ಲಕ್ಷ್ಮಣನನ್ನ ಬೇಕಾದ್ರೂ ಬಿಡ್ತೇನೆ, ಸೀತೆಯನ್ನು ಬೇಕಾದ್ರೂ ಬಿಡ್ತೇನೆ, ನನಗೆ ಸತ್ಯ ಕುಲದ ಉಳಿಯುವಿಕೆ ಪ್ರಾಮಾಣಿಕತೆಯ ವಿಷಯದಲ್ಲಿ ಪ್ರಜೆಗಳಲ್ಲಿ ನನ್ನ ರಾಜ್ಯಭಾರದಲ್ಲಿ ದೋಷಗಳು ಉಳಿಯದಂತೆ ಮಾಡಬೇಕು ಅಂತಿದ್ದಾಗ ನಾನು ಏನನ್ನು ಬೇಕಾದ್ರೂ ತ್ಯಾಗ ಮಾಡುತ್ತೇನೆ ಅಂತ. ಅವನಿಗೆ ದೇಶ ಮತ್ತು ಪ್ರಜೆಗಳು ಮುಖ್ಯ ಹೊರತು ಅಧಿಕಾರದ ವ್ಯವಸ್ಥೆ ಬಂದಾಗ ತನ್ನ ಮನೆಯೂ ಕೂಡ ತನಗೆ ಮುಖ್ಯ ಅಲ್ಲ. ಅದಕ್ಕೋಸ್ಕರನೇ ಅವನು ರಾಜ್ಯಭಾರವನ್ನ ಅಂದ್ರೆ ದಶರಥನ ಮಾತಿಗೆ ತಕ್ಷಣ ಒಪ್ಪಿಕೊಂಡು ಅಲ್ಲಿಂದ ಹೊರಟು ಬಿಟ್ಟ, ಮಾತು ಉಳಿಸ್ಬೇಕು ಅಂತ. ನಮ್ಗನ್ಸುದು ಮಾತು ಉಳಿಸ್ಬೇಕು ಅಂತ ಅವನು ಬೇಜವಾಬ್ದಾರಿತನ ಮಾಡಿದ ಅಂತ, ತಪ್ಪಿಸ್ಕೊಂಡ ಅಂತ. ಆದ್ರೆ ಕಾಡಲ್ಲೂ ಅಂತದ್ದೇ 1000 ಕೆಲಸ ಮಾಡಿದಾನಲ್ಲ, ದುರುಳರ ಸಂಹಾರ. ಅದರಿಂದ ತಂದೆ ಸುಮ್ಮನೆ ಆಡಿದ ಮಾತಾದ್ರೆ ಏನು ಹೇಳ್ಬೇಕಾಗಿರ್ಲಿಲ್ಲ, ವರದ ರೂಪದಲ್ಲಿ ಕೊಟ್ಟ ಮಾತದು ಕೈಕೇಯಿಗೆ. ಅದರಿಂದಾಗ ಅದನ್ನ ಸತ್ಯ ಮಾಡ್ಬೇಕಾದ ಅನಿವಾರ್ಯತೆ ಇತ್ತು. ಅದಕ್ಕೋಸ್ಕರ ರಾಮಚಂದ್ರ ಆ ಮಾತನ್ನ ಉಳಿಸುವುದಕ್ಕೋಸ್ಕರ ರಾಮಚಂದ್ರ ಮಾತು ಉಳಿಸುವುದು ಅಂತಂದಾಗ ಕೇವಲ ಒಂದು ದಶರಥನ ಮಾತು ಅಂತಲ್ಲ, ಅದು ಇಕ್ಷ್ವಾಕು ಕುಲದ ಮಾತು. ಅದು ಉಳಿಸಿದ್ರೆ ತನ್ನ ಕಾರ್ಯಭಾರವೂ ಆಗುತ್ತೆ, ಲೋಕೋದ್ಧಾರವೂ ಆಗುತ್ತೆ. ಅನೇಕ ಜನ ಋಷಿಗಳು ಕಾಯ್ತಿದ್ರು. ಶರಭಂಗ ಶಬರಿ ಅಂತವರೆಲ್ಲ ದೇಹ ತ್ಯಾಗ ಮಾಡ್ಲಿಕ್ಕೆ ಅವನಿಗೆ ಸಜ್ಜನರನ್ನು ಭೇಟಿಯಾಗುವುದಕ್ಕಿಂತ ದೊಡ್ಡದು ಅಂತ ರಾಜನೀತಿ ಅನ್ನಿಸ್ಲಿಲ್ಲ. ರಾಜನೀತಿಯಿಂದ ನಮ್ಗೆ ಎಲ್ಲ ಇವತ್ತೇನು ರಾಜನೀತಿ ದೊಡ್ಡದು ಅಂತ, ಆ ಪೊಸಿಷನ್ ಅನ್ನ ಬಿಡಬಾರ್ದು. ಇವರೆಲ್ಲ ನಾಳೆ ಸಿಗ್ತಾರೆ, ನಾಳೆದು ಸಿಗ್ತಾರೆ. ರಾಮನಿಗೆ ಹಾಗಲ್ಲ, ಇಂಥ ಸಜ್ಜನರು ನಾಳೆ ಹುಡ್ತಾರೆಲ್ಲ ಗೊತ್ತಿಲ್ಲ, ಅಧಿಕಾರ ಬರುತ್ತೆ ಹೋಗುತ್ತೆ. ಇವತ್ ನಾನು ಹತ್ತಿ ಕೂತೆ ಅನ್ನೋಷ್ಟೊಳಗೆ ಇನ್ನೊಬ್ಬ ಕಾಲ್ ತಪ್ಸಿರ್ತಾನೆ. ಅದಲ್ಲ, ಸಂಪಾದನೆ ಯಾವತ್ತೂ ಕೂಡ ಜನರ ಪ್ರೀತಿ. ಆ ಪ್ರೀತಿಯನ್ನ ಸಂಪಾದಿಸ್ಲಿಕ್ಕೆ ಅದು ಅಡ್ಡಿ ಆಗುತ್ತೆ ಅಂದ್ರೆ ಅದೇ ಬೇಡ ನನಗೆ.
ಅದು ಬಿಟ್ಟು ನಾನು ಜನರ ಮಧ್ಯಕ್ಕೆ ಹೋಗ್ತೇನೆ ಅಂತ ಕಾಡಿಗೆ ಹೊರಟ ಸಂಗತಿ ಅದು. ಹಾಗಾಗಿ ಆ ಹನುಮಂತನಿಗೆ ಇವೆಲ್ಲ ಕಲ್ಪನೆ ಇದೆ. ಆದ್ರಿಂದಾಗ ಅವನು ಇಷ್ಟು ಧೈರ್ಯವಾಗಿ ಈ ವಿಷಯವನ್ನ ನಿರೂಪಣೆ ಮಾಡ್ತಾನೆ. ಕೈವಲ್ಯಮಿವ ಕೇವಲ, ಮೋಕ್ಷದಲ್ಲಿ ಕೇವಲ ಹೇಗೆ ಸುಖ ಬಯಸಿದ ಒಡನೆ ಎಲ್ಲವೂ ನೆರವೇರುತ್ತೋ ಹಾಗೆ ಇಲ್ಲೂ ಕೂಡ ನಿನಗೆ ಮೋಕ್ಷದ ಲಾಟ್ರಿ ಹೊಡಿತಾರೆ. ಇಲ್ಲಿ ಶ್ರೀಧರಾಮಚಂದ್ರ ನಿನ್ಗೆ ದರ್ಶನ ಕೊಡ್ತಾ ಇದ್ದಾನಲ್ವಾ ಅಂತ ಒಂದು ಆ ದರ್ಶನದ ಮಹತ್ವವನ್ನು ಹೇಳ್ತಾನೆ. ಮೋಕ್ಷದಲ್ಲಿ ವಾಯುದೇವ ಬಿಸಾಕ್ತಾರೆ. ದೇವರನ್ನೇ ಹೊತ್ಕೊಂಡು ಬಂದ. ಇಂದ್ರ ಎಂದೋ ಪರಿಶ್ರಮ ಅಂತ ದೇವರನ್ನೇ ಪರಿಶ್ರವಣ ಮಾಡಿ ತಂದು ಇಲ್ಲಿ ಮುಟ್ಟಿಸಿದ ಅಂತ ವಿಶೇಷ. ಅದು ಸುಗ್ರೀವನ ಪ್ರಾಮಾಣಿಕತೆ, ಭಕ್ತಿ ಅನ್ನೋದು ಮುಖ್ಯ ಕಾರಣ ಆಗಿ ಕಾಣುತ್ತೆ. ಕೈವಲ್ಯ ಅಂದ್ರೆ ಆ ಶಬ್ದದ ಅರ್ಥ ಸುಖ ಅಂತ. ಕೇವಲ ಸುಖ, ಯಾವುದು ಬೇರೆ ಇಲ್ಲ ಅಂತ, ಅದೊಂದೇ, ಅವನೊಬ್ಬನೇ ಇರುದು ಅಂತ. ಅವನೊಬ್ಬನೇ ಇರುದು ಅಂದ್ರೆ ಆನಂದ ಒಂದೇ ಇರುದಲ್ಲಿ. ಕೇವಲ ನಿರ್ಗುಣಶ್ಚ ಅನ್ನುವಲ್ಲಿ ಕೇವಲ ಅಂದ್ರೆ ಅವನೊಬ್ಬನೇ ಇರುದು, ನಿರ್ಗುಣ ಅಂದ್ರೆ ಈ ಲೋಕದ ಗುಣಗಳಿಲ್ಲ ಅಂತ. ಒಬ್ಬನೇ ಇರುದು ಅಂದ್ರೆ ಎಲ್ಲಾ ಪ್ರಳಯದ ವಸ್ತುಗಳೆಲ್ಲವೂ ಮುಳುಗಿ ಹೋದಾಗ್ಲೂ ಯಾರು ಒಬ್ಬನೇ ಇರ್ತಾನೋ ಆಗ್ಲೂ ಸುಖವಾಗಿರ್ತಾನೆ. ನಾವು ಕೇವಲವಾಗ್ಬಿಟ್ರೆ ಕೇವಲ ಆಗ್ಬಿಡ್ತೇವೆ. ಕೇವಲ ಅಂದ್ರೆ ತಿರಸ್ಕಾರಕ್ಕೆ ಅಂತ ಅನ್ನೋ ಹಾಗೆ ಶಬ್ದ ಪ್ರಯೋಗ ನೋಡ್ತೇವೆ. ಆದ್ರೆ ದೇವರು ಕೇವಲ ಅಂದ್ರೆ ಎಲ್ಲ ಇದ್ದಾಗ್ಲೂ ಹೇಗೆ ಸುಖವಾದ ವರ್ತನೆಗಳಿಂದ ಲೋಕದ ಭಾರವನ್ನು ಇಳಿಸುವ ಕೆಲಸ ಮಾಡ್ತಿದ್ನೋ, ಯಾರು ಇಲ್ಲದೆ ಇದ್ದಾಗ್ಲೂ ಅದೇ ಖುಷಿಯಲ್ಲಿ ಅದೇ ಆನಂದವನ್ನು ಅನುಭವಿಸ್ತಾ ಜಗತ್ತಿನ ಕಾರ್ಯಭಾರಕ್ಕೆ ಬೇಕಾದ ಮುಂದಿನ ಪೀಠಿಕೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾನೆ. ಅದರಿಂದಾಗಿ ಅವನ ಕೈವಲ್ಯ ಅನ್ನೋದು ಮೋಕ್ಷದಲ್ಲಿ ಸಿಗುವಂತಹ ಸುಖಕ್ಕೆ ಕೈವಲ್ಯ ಅಂತ ಹೇಳುದು. ಕೈವಲ್ಯ ಪ್ರಯತ್ನ ಇಲ್ಲದೆ ಮೋಕ್ಷದ ಸುಖ. ಕೇವಲ ಅವಧಿ ಇಲ್ಲದ್ದು, ಕೊನೆ ಇಲ್ಲದ್ದು, ನಿಶ್ಚಯವಾದದ್ದು, ಒಟ್ಟು ಅಮೃತ ಸುಧೆಯ ಪಾನಕ್ಕೆ ಯೋಗ್ಯವಾದ ಜಾಗ ಅಂತ. ಕೋಟಿ ಸಂಖ್ಯಾಕಾನಿ ಜನ್ಮಾನಿ ಕೋಟಿ ಜನ್ಮಾನಿ, ಕೋಟಿ ಜನ್ಮಸು ಅರ್ಜಿತಾನಿ ಕೋಟಿ ಜನ್ಮಾರ್ಜಿತಾನಿ, ತೈಹಿ ಕೋಟಿ ಜನ್ಮಾರ್ಜಿತೈಹಿ ನಪುಂಸಕಲಿಂಗ ತೃತೀಯ ಬಹು ಪುಣ್ಯೈಹಿ ಪುಲ್ಲಿಂಗ ನಪುಂಸಕಲಿಂಗ ತೃತೀಯ ಬಹು ದುರ್ಲಭಂ. ನಪುಂಸಕಲಿಂಗ ಪ್ರಥಮ ಏಕ ಸ್ವಯಂ ಅವ್ಯಯ ಆಗತಂ ನಪುಂಸಕಲಿಂಗ ಪ್ರಥಮ ಏಕ ರಾಮಸ್ಯ ಷಷ್ಠಿ ಬಹು ಷಷ್ಠಿ ಏಕ ದರ್ಶನಂ ನಪುಂಸಕಲಿಂಗ ಪ್ರಥಮ ಏಕ ನಹ ಅಂತಂದ್ರೆ ಷಷ್ಠಿ ಬಹು ಅದ್ಯ ಇವತ್ತು ಅವ್ಯಯ, ನೋದ್ಯ ಪೂರ್ವರೂಪ, ಕೈವಲ್ಯಂ ನಪುಂಸಕಲಿಂಗ ಕೈವಲ್ಯದಂತೆ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಕೇವಲಂ ಮತ್ತೆ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಅಪರ್ಣ ಅವರು ಹೇಳಿ. ಅನನ್ಯ ಶರಣತ್ವಂ ಹಿ ಅನನ್ಯ ಶರಣಸ್ತ್ವಂ ಹಿ ಶ್ಲೋಕ ಉಂಟಾ? ಅನನ್ಯ ಶರಣಸ್ತ್ವಂ ಹಿ ಅನನ್ಯ ಶರಣಸ್ತ್ವಂ ಹಿ ಶರಣ್ಯಂ ಶರಣಂ ವ್ರಜ ಶರಣ್ಯಂ ಶರಣಂ ವ್ರಜ ಶರಣ್ಯಂ ಶರಣಂ ವ್ರಜ ರಾಮಂ ರಾಜೀವನಯನಂ ರಾಮಂ ರಾಜೀವನಯನಂ ರಾಮಂ ರಾಜೀವನಯನಂ ಏಷ ಶೋಕಾಬ್ಧಿಶೋಷಣ ಏಷ ಶೋಕಾಬ್ಧಿಶೋಷಣ ಏಷ ಶೋಷಾಬ್ಧಿಶೋಷಣ ತ್ವಂ
ಆ ಶರಣಂ ಶರಣ್ಯಂ ಅನನ್ಯ ಶರಣಃ ತ್ವಂ ಶರಣ್ಯಂ ಶರಣಂ ವ್ರಜ. ಅನನ್ಯ ಅಂದ್ರೆ ಪರಮಾತ್ಮ ಅಂತಾನೆ ಅರ್ಥ. ಇನ್ನು ಅನನ್ಯ ಅನ್ನೋ ಶಬ್ದಕ್ಕೆ ಅರ್ಥ ಅವನಿಗಿಂತ ಅನ್ಯ ಯಾರೂ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸಿಕ್ಕಿದ್ರೆ ಅವನೊಬ್ನೇ ಸಿಗುದು. ಅವನಿಗಿಂತ ಅನ್ಯ ಇಲ್ಲ. ನವಿದ್ಯತೆ ಅನ್ಯ ಕೇಶಾಂ. ಯಾರಿಗೂ ಅವನನ್ನು ಹೊರತುಪಡಿಸಿ ಇನ್ನೊಬ್ಬ ರಕ್ಷಕ ಅಂತಿಲ್ಲ. ಆಯೊಂಜಿ ಮಾತ್ರ ಉಪ್ಪುಣ ಉಂಟು. ಆಯೊಂಜಿ ಮಾತ್ರ ಉಪ್ಪುಣ ಅಂತ ಹೇಳುವಾಗ ಅವನೊಬ್ನು ಬಿಟ್ಟು ನನಗೆ ಇನ್ನೊಬ್ರು ಇಲ್ಲ ಅನ್ನೋದನ್ನ ಅನನ್ಯ ಶಬ್ದ ಹೇಳುತ್ತೆ. ಅನನ್ಯ ಅನ್ನೋದು ದೇವರ ಹೆಸರು. ಅನನ್ಯಾಶ್ಚಿಂತಯಂತೋ ಮಾಂ. ಯಾರು ಭಗವಂತನೊಬ್ಬನೇ ನಮಗಿರುವವನು ಅಂತ ತಿಳಿದವರಿದ್ದಾರೋ ಅವರು ಅನನ್ಯರು. ಅನನ್ಯ ಏವ ಅಸ್ಮಾಕಂ ಏ ತೇ ಅನನ್ಯ. ಅಚ್ಚು ಪ್ರತ್ಯಯದಿಂದ ಅದೇ ಶಬ್ದ ಬರುತ್ತೆ. ಹಾಗೆ ಇಲ್ಲಿ ಅನನ್ಯ ಶರಣಂ ಅನನ್ಯ ಅನನ್ಯಂ ಅಂತ ತಗೋಬೇಕಾ? ನ ವಿದ್ಯತೆ ಅನ್ಯತ್ ಅನನ್ಯಂ. ಅನನ್ಯಂ ಶರಣಂ ಯಸ್ಯ ಸಹ. ಅನನ್ಯನೇ ಶರಣ ಯಾರಿಗೋ ಅವನು ಅನನ್ಯ ಶರಣ. ಯಾರು? ಸುಗ್ರೀವ. ಕರೆಕ್ಟ್ ಆಯ್ತು. ಅನನ್ಯ ಶರಣ ಸುಗ್ರೀವ ಪುಲ್ಲಿಂಗ ಪ್ರಥಮ ಏಕ, ತ್ವಂ ದ್ವಿತೀಯ ಏಕ, ತ್ವಂ ಪ್ರಥಮ ಏಕ. ಇನ್ನೊಬ್ಬರು ಶರಣಿಲ್ಲದ, ಇನ್ನೊಬ್ಬರು ತನಗೆ ರಕ್ಷಕೆ ಇಲ್ಲ ಅಂತ ಭಾವಿಸಿ ಸುಗ್ರೀವ ರಾಮನನ್ನ ಕಂಡಿದ್ದಾನೆ. ಅಂತಹ ರಕ್ಷಕನಾದ ರಾಮನನ್ನ ಕುರಿತು ನೀನು ಹೋಗು. ರಾಜೀವ ನಯನಂ. ಕಮಲದಂತಹ ಅರಳಿದ ಕಂಗಳುಳ್ಳ ರಾಮನನ್ನು ನೀನು ಸೇರು. ಯಾಕೆ ಅಂದ್ರೆ ನಿನಗೀಗ ದೊಡ್ಡ ಆಪತ್ತು ಒದಗಿ ಬಂದಿದೆ. ಅದರಿಂದ ನೀನು ದುಃಖದ ಸಾಗರದಲ್ಲಿ ಮುಳುಗಿ ತೇಲಲಾರದೆ, ಈಜಲಾರದೆ, ಅರ್ಧ ಮುಳುಗಿ ಅರ್ಧ ಉಪ್ಪು ಕುಡಿದು ಎದ್ದು ಮಲಗಿ ಒದ್ದಾಡ್ತಾ ಇದ್ದಿ. ಶೋಕಾಬ್ಧಿ ಶೋಷಣ. ನೋವಿನ ಕಡಲನ್ನೇ ಬತ್ತಿಸುವವ, ನೋವಿನ ಸಮುದ್ರವನ್ನೇ ಹಿಂಗಿಸುವವ ಇವನು ನಿನ್ನ ಎಲ್ಲಾ ದುಃಖಗಳನ್ನು ಕಳೆಯುತ್ತಾನೆ. ದುಃಖವನ್ನ ಕಳೆಯುತ್ತಾನೆ ಅನ್ನುವುದನ್ನ ಶಬ್ದದಿಂದ ಹೇಳಿದ್ದು ಶೋಷಣ ಅಂತ. ಬತ್ತಿಸಿ ಬಿಡ್ತಾನೆ, ಮತ್ತದ್ ಬರಬಾರದು. ಸ್ವಲ್ಪ ಗಿಡ ಕಟ್ ಮಾಡಿ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಅದೇ ಚಿಗುರು ಹೊಡೆದು ಒಂದಿಷ್ಟು ಕಳೆಯಾಗಿ ಉಳಿಯತ್ತೆ. ಹಾಗೆ ಉಳಿಸ್ಲೇ ಇಲ್ಲ. ಶೋಕದ ರಸವನ್ನ ಹೀರಿ ಹಿಂಡಿ ಹಿತ್ತ ಮಾಡಿ ನಾಶ ಮಾಡಿಬಿಟ್ಟಿದ್ದಾನೆ ಅಂತ ಬಿಡ್ತಾನೆ ಅಂತ. ರಾಮಚಂದ್ರ ಯಾರು ಅಂದ್ರೆ ಶೋಕಾಬ್ಧಿ ಶೋಷಣ ಏಷಃ. ಇಚ್ಛಾ ಮಾತ್ರದಿಂದ ಮಾಡುವವ, ಕಷ್ಟಪಟ್ಟು ಮಾಡುವವ ಅಲ್ಲ ಅಂತ. ಏಷಃ ಇಷು ಇಚ್ಛಾ ಎಂಬ ಧಾತುವಿನಿಂದ ಹುಟ್ಟಿದ ಶಬ್ದ. ಆ ಸಮಂತಾತ್ ಇಷು ಶಬ್ದ ಇಶಾ. ಆ ಇಶಾ ಏಷ ಆಯ್ತು. ದೇವರ ಹೆಸರು. ಏಕೋ ನೈಕ ಕವಃ ಕಕ್ಯಂ ಯತ್ತತ್ ಪದಮನುತ್ತಮಂ. ಏತತ್ ಅಂತ ಬರುತ್ತಾನಲ್ಲಿ ಲೋಕ ಒಂದು ಲೋಕನಾಥ ಅದು ಏತತ್ ಶಬ್ದ ಇರ್ಬೇಕಲ್ಲ. ಏಕೋ ನೈಕ ಸವ ಕಕ್ಯಂ ಯತ್ತತ್ ಪದಮನುತ್ತಮ ಇಲ್ಲಲ್ಲ. ಹಾಗಾದ್ರೆ ಏತತ್ ಅನ್ನೋದು ಉಪನಿಷತ್ತಿನಲ್ಲಿ ಅವನ ಹೆಸರಾಗಿ ಬರುತ್ತೆ. ಅಂತಹ ಏತತ್ ಶಬ್ದವಾಚ್ಯನಾದಂತಹ ಭಗವಂತ ಏಷಃ ಶೋಕ ಅಬ್ಧಿಶೋಷಣ. ದುಃಖ ಭವಸಾಗರವನ್ನ ಪರಿಹರಿಸುವವನು. ನ ವಿದ್ಯತೆ ಅನ್ಯತ್ ಅನನ್ಯಂ. ಅನನ್ಯಂ ಶರಣಂ ಯಸ್ಯ ಸಹ. ಅನನ್ಯ ಶರಣ ಪುಲ್ಲಿಂಗ ಪ್ರಥಮ ಏಕ, ತ್ವಂ ತ್ರಿಲಿಂಗಕಃ ಪ್ರಥಮ ಏಕ, ಹಿ ಅವ್ಯಯ. ಶರಣ್ಯಂ ಶರಣಂ ಎರಡೂ ಕೂಡ ನಪುಂಸಕಲಿಂಗ, ದ್ವಿತೀಯ ಭಕ್ತಿ ಏಕವಚನ. ವ್ರಜ ಲೋಟ್ ಮಧ್ಯಮ ಏಕ, ಪಶ್ಯ ಇದ್ದ ಹಾಗೆ. ವ್ರಜತು ವ್ರಜತಾತ್ ವ್ರಜತಾಂ ವ್ರಜಂತು ವ್ರಜ ವ್ರಜತಾತ್. ರಾಮಂ ದ್ವಿತೀಯ ಭಕ್ತಿ ಏಕವಚನ. ರಾಜೀವ ನಯನಂ. ರಾಜೀವ ಇವ ನಯನೆ ಯಸ್ಯ ಸಹ. ರಾಜೀವದಂತೆ ಕಂಗಳೆರಡುಳ್ಳವ. ಏಷಃ ಪುಲ್ಲಿಂಗ ಪ್ರಥಮ ಏಕ, ಶೋಕಾಬ್ಧಿ ಶೋಷಣ. ಶೋಕಃ ಏವ ಅಬ್ಧಿಃ ಶೋಕಾಬ್ಧಿಃ. ಶೋಕಾಬ್ಧಿಂ ಶೋಷಯತೀತಿ ಶೇಷಃ. ಅದು ಶಬ್ದದಲ್ಲೇ ಶೋಕಾಬ್ಧಿ ಶೋಷಣ. ಶೋಷಣೆ ಮಾಡುವವನು, ಒಣಗಿಸುವವನು ಶೋಷಣ ಆಗುತ್ತೆ.
ಅದು ಶೋಷಣ ಅಂದು ಕ್ರಿಯೆನೂ ಆಗುತ್ತೆ, ಶೋಷಣ ಅಂತಂದ್ರೆ ಕ್ರಿಯೆ ಮಾಡಿದ ವ್ಯಕ್ತಿಯೂ ಆಗುತ್ತೆ. ಅದು ಅಚ್ಚು ಪ್ರತ್ಯಯದಿಂದ ಬರುವಂತದ್ದು. ಅದರಿಂದಾಗಿ ನೋಡ್ಕೊಳ್ಬೇಕು. ಇಂಥ ಶಬ್ದಗಳು ಬಂದಾಗ, ಬಹುವ್ರೀಹಿ ಸಮಾಸ ಬಂದಾಗ ಪ್ರಕೃತಿಯಲ್ಲೂ ಅದೇ ಇದೆ, ಹೊರಗಡೆನೂ ಅದೇ ಇದೆ ಅಂದ್ರೆ ವ್ಯವಸ್ಥೆಯಲ್ಲಿ ಎಲ್ಲಾ ಕಡೆಯಲ್ಲಿ ಏನೋ ತೊಂದರೆ ಇದೆ ಅಂದ್ರೆ ಅದನ್ನ ಗುರುತಿಸ್ಬೇಕು. ಹಾಗೆ ಇಲ್ಲಿ ಶೋಕ ಇದೆ ಅಂತ ಗುರುತಿಸಿದ್ದ ರಾಮಚಂದ್ರ. ಆದ್ರಿಂದಾಗಿ ಹನುಮಂತ ಹೇಳ್ತಾನೆ, ನಿನ್ನ ಶೋಕವನ್ನ ಬತ್ತಿಸ್ಲಿಕ್ಕೋಸ್ಕರನೇ ಬಂದ ಸಮುದ್ರ ಇವನು ಅನ್ನೋದನ್ನ ಹೇಳ್ತಾನೆ. ಅನ ಶೋಕಃ ಏವ ಅಬ್ಧಿಃ ಶೋಕಾಬ್ಧಿಃ ಶೋಕಾಬ್ಧಿಂ ಶೋಷಯತಿ ಇತಿ ಶೋಕಾಬ್ಧಿ ಶೋಷಣಃ. ಪ್ರಥಮ ವಿಭಕ್ತಿ ಏಕವಚನ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ.